ವಾಟ್ ಇಫ್ ಐ ಟೋಲ್ಡ್ ಯು ಈ ಮ್ಯಾಚ್ ಇಂಡಿಯಾಗೆ ಈಸಿ ವಿನ್ ಆಗ್ಬೋದಿತ್ತು, ಆದ್ರೆ ಮಳೆಯಿಂದ ಗೆಲ್ಲೋಕೆ ಆಗ್ಲಿಲ್ಲ. ಆದ್ರೆ ಈ ಮ್ಯಾಚ್ ನಲ್ಲಿ ಇಂಡಿಯಾಗೆ ತುಂಬಾ ಪಾಸಿಟಿವ್ ಸೈನ್ಸ್ ಸಿಕ್ಕಿದೆ, ಜೊತೆಗೆ ಕೆಲವು ಡೇಂಜರಸ್ ವಾರ್ನಿಂಗ್ ಸೈನ್ಸ್ ಕೂಡ ಸಿಕ್ಕಿದೆ. ಮೊದಲಿಗೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಈ ಮ್ಯಾಚ್ ಅನ್ಫಾರ್ಚುನೇಟ್ಲಿ ಮಳೆಯಿಂದ ಅಬೆಂಡನ್ ಆಯ್ತು. ಕಂಪ್ಲೀಟ್ ರಿಸಲ್ಟ್ ಸಿಗ್ಲಿಲ್ಲ, ಅಂದ್ರೆ ಇದು ಡಿಸಪಾಯಿಂಟ್ಮೆಂಟ್. ಯಾಕಂದ್ರೆ ಎರಡು ಟೀಮ್ಸ್ ಮಧ್ಯೆ ಇಂಟ್ರೆಸ್ಟಿಂಗ್ ಕಾಂಟೆಸ್ಟ್ ನೋಡ್ಬೋದಿತ್ತು. ಆದ್ರೆ ರಿಸಲ್ಟ್ ಸಿಗದೆ ಇದ್ರೂ ಕೂಡ ಈ ಮ್ಯಾಚ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಕೊಟ್ಟಿದೆ. ಮೊದಲಿಗೆ ಪಾಸಿಟಿವ್ಸ್ ಇಂದ ಸ್ಟಾರ್ಟ್ ಮಾಡೋಣ. ನನ್ನ ಪ್ರಕಾರ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿ ತಮ್ಮ ಫಸ್ಟ್ T20 50 ಇಂಡಿಯಾಗೆ ಮಾಡಿರೋದು ತುಂಬಾ ಒಳ್ಳೆ ಸೈನ್. ಕ್ಯಾಪ್ಟನ್ಸಿ ಪ್ರೆಷರ್ ಇದ್ರೂ ಕಾಮ್ ಇನ್ನಿಂಗ್ಸ್ ಆಡಿದ್ರು. ಇದೇ ಕಾನ್ಫಿಡೆನ್ಸ್ ಮುಂದಿನ ಮ್ಯಾಚ್ ನಲ್ಲೂ ಕಂಟಿನ್ಯೂ ಆದ್ರೆ ಇಂಡಿಯಾ ಮಿಡಲ್ ಆರ್ಡರ್ ಇನ್ನೂ ಸ್ಟ್ರಾಂಗ್ ಆಗ್ಬಹುದು. ಮತ್ತೆ ಇನ್ನೊಂದು ಪಾಸಿಟಿವ್ಸ್ ಏನಂದ್ರೆ ಅಭಿಷೇಕ್ ಶರ್ಮಾ ಅವರ ಈ ಮ್ಯಾಚ್ ನಲ್ಲಿ ಇಂಪಾರ್ಟೆಂಟ್ ರನ್ಸ್ ಮಾಡಿ ಕಾನ್ಫಿಡೆನ್ಸ್ ಮತ್ತೆ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅಭಿಷೇಕ್ ಶರ್ಮಾ ಫಾರ್ಮ್ ಅಲ್ಲಿ ಇದ್ರೆ ಇಂಡಿಯಾ ಬ್ಯಾಟಿಂಗ್ ಪವರ್ ಪ್ಲೇ ಅಲ್ಲಿ ತುಂಬಾ ಡೇಂಜರಸ್ ಗೇಮ್ ಆಡುತ್ತೆ, ಮತ್ತೆ ಅಪೋನೆಂಟ್ಸ್ ನ ಪ್ರೆಷರ್ ಅಲ್ಲಿ ಇಡ್ತಾರೆ. ಅಂಡ್ ಅನದರ್ ಪಾಸಿಟಿವ್ ಫಾರ್ ಟೀಮ್ ಇಂಡಿಯಾ ಈಸ್ ಶಿವಮ್ ದುಬೆಸ್ ಫಿನಿಶಿಂಗ್. ಅವರ ಬ್ಯಾಟಿಂಗ್ ಇಂದ ಫಿನಿಶಿಂಗ್ ಟಚಸ್ ಬಂತು. ಸ್ಟ್ರೈಕ್ ರೇಟ್ ಅಟ್ 200 ಮೇಂಟೈನ್ ಮಾಡಿದ್ರು. T20 ಕ್ರಿಕೆಟ್ ಅಲ್ಲಿ ಫಿನಿಶಿಂಗ್ ರೋಲ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದುಬೆ ಈ ತರ ಕಂಟಿನ್ಯೂ ಮಾಡಿದ್ರೆ ಇಂಡಿಯಾಗೆ ಫಿನಿಶಿಂಗ್ ಟೆನ್ಷನ್ ತುಂಬಾ ಕಡಿಮೆ ಆಗಬಹುದು. ಇವಾಗ ಬೌಲಿಂಗ್ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಅನ್ಫಾರ್ಚುನೇಟ್ಲಿ ಬೌಲಿಂಗೇ ಸಿಗ್ಲಿಲ್ಲ ಇಂಡಿಯಾಗೆ. ಆದ್ರೆ ಪ್ಲೇಯಿಂಗ್ 11 ನಲ್ಲಿ ಒಂದು ವಿಷಯ ನೋಟಿಸ್ ಮಾಡಿದ್ರಾ? ಐರ್ಲೆಂಡ್ ಸೀರೀಸ್ ಕಂಪೇರ್ ಮಾಡಿದ್ರೆ ಇಂಡಿಯಾ ಈ ಮ್ಯಾಚ್ ನಲ್ಲಿ ಹೆಚ್ಚು ಸ್ಪಿನ್ನರ್ಸ್ ನ ಆಡಿಸಿದ್ರು. ಇದರಿಂದ ಟೀಮ್ ಮ್ಯಾನೇಜ್ಮೆಂಟ್ ಕಂಡೀಷನ್ಸ್ ಗೆ ತಕ್ಕ ಹಾಗೆ ಕಾಂಬಿನೇಷನ್ಸ್ ಟ್ರೈ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಲಾಂಗ್ ಟರ್ಮ್ ಟೂರ್ನಮೆಂಟ್ಸ್ ಗೆ ಇದು ತುಂಬಾ ಒಳ್ಳೆ ಪ್ಲಾನಿಂಗ್ ಆಗ್ಬಹುದು. ಆದ್ರೆ ಈ ಎಲ್ಲಾ ಪಾಸಿಟಿವ್ಸ್ ಮಧ್ಯೆ ಕೆಲವು ಕನ್ಸರ್ನ್ಸ್ ಕೂಡ ಇವೆ. ಮೊದಲಿಗೆ ಸಂಜು ಸ್ಯಾಮ್ಸನ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಂಜು ಸ್ಯಾಮ್ಸನ್ ಕಂಟಿನ್ಯೂಸ್ ಆಗಿ ಬೇಗ ಔಟ್ ಆಗ್ತಾ ಇರೋದು ಸ್ವಲ್ಪ ಕನ್ಸರ್ನ್ ಆಗಿದೆ. ಟ್ಯಾಲೆಂಟ್ ಬಗ್ಗೆ ಯಾರಿಗೂ ಡೌಟ್ ಇಲ್ಲ, ಆದ್ರೆ T20 ಕ್ರಿಕೆಟ್ ಅಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಮುಂದಿನ ಮ್ಯಾಚಸ್ ನಲ್ಲಿ ಸಂಜು ಬಿಗ್ ಇನ್ನಿಂಗ್ಸ್ ಆಡ್ಬೇಕು, ಇಲ್ಲಾಂದ್ರೆ ಪ್ಲೇಯಿಂಗ್ 11 ಸ್ಥಾನದ ಮೇಲೆ ಅವ್ರಿಗೆ ಪ್ರೆಷರ್ ಬರಬಹುದು. ಮತ್ತೊಂದು ಕನ್ಸರ್ನ್ ಇಶಾನ್ ಕಿಶನ್. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇವ್ರ ಹತ್ರ ಇದೆ. ಇಶಾನ್ ಕಿಶನ್ ಇವಾಗ ವರ್ಲ್ಡ್ ನಂಬರ್ 1 T20 ಬ್ಯಾಟರ್ ಆಗಿದ್ದಾರೆ. ಆದ್ರೆ ಕಂಟಿನ್ಯೂಸ್ ಮ್ಯಾಚಸ್ ಅಲ್ಲಿ ರನ್ಔಟ್ ಆಗ್ತಾ ಇರೋದೇ ಇವ್ರದ್ದು ಪ್ರಾಬ್ಲಮ್. ಇದು ಬ್ಯಾಟಿಂಗ್ ಫಾರ್ಮ್ ಪ್ರಾಬ್ಲಮ್ ಅಲ್ಲ, ಇದು ಕಾನ್ಸಂಟ್ರೇಷನ್ ಮತ್ತು ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಷ್ಟೇ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ಈ ತರ ಸ್ಮಾಲ್ ಮಿಸ್ಟೇಕ್ಸ್ ಮ್ಯಾಚ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಇಂಗ್ಲೆಂಡ್ ಟೀಮ್ಗೆ ಜೋಫ್ರಾ ಆರ್ಚರ್ ಮಿಸ್ ಆಗಿದ್ದು ಇಂಗ್ಲೆಂಡ್ಗೆ ಸ್ವಲ್ಪ ಎಫೆಕ್ಟ್ ಆಯ್ತು. ಯಾಕಂದ್ರೆ ಆರ್ಚರ್ ಇದ್ದಿದ್ರೆ ನ್ಯೂ ಬಾಲ್ ಅಲ್ಲಿ ಇಂಡಿಯಾಗೆ ಇನ್ನೂ ಪ್ರೆಷರ್ ಆಗ್ತಿದ್ರು. ಓವರ್ ಆಲ್ ನೋಡಿದ್ರೆ ಮಳೆಯಿಂದ ಮ್ಯಾಚ್ ಕಂಪ್ಲೀಟ್ ಆಗಿ ಆಗ್ಲಿಲ್ಲ, ಆದ್ರೆ ಇಂಡಿಯಾ ಫ್ಯಾನ್ಸ್ಗೆ ತುಂಬಾ ಪಾಸಿಟಿವ್ ಸಿಕ್ಕಿದೆ. ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಇನ್ನಿಂಗ್ಸ್, ಅಭಿಷೇಕ್ ಶರ್ಮಾ ಅವರ ಕಂಬ್ಯಾಕ್, ಶಿವಮ್ ದುಬೆ ಅವರ ಎಕ್ಸ್ಪ್ಲೋಸಿವ್ ಫಿನಿಶ್. ಆದ್ರೆ ಸಂಜು ಸ್ಯಾಮ್ಸನ್ ಕನ್ಸಿಸ್ಟೆನ್ಸಿ ಮೇಲೆ ವರ್ಕ್ ಮಾಡಬೇಕು ಮತ್ತು ಇಶಾನ್ ಕಿಶನ್ ರನ್ಔಟ್ ಆಗದೆ ಇರೋ ಮೇಲೆ ವರ್ಕ್ ಮಾಡಬೇಕು. ಈ ಮ್ಯಾಚ್ ಅಲ್ಲಿ ಜಾಸ್ತಿ ಮಾತಾಡೋಕೆ ಏನು ಇಲ್ಲ, ಸೊ ಇದನ್ನ ಇಲ್ಲೇ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ವಿಡಿಯೋಸ್ ನೋಡ್ಬೇಕಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ದಿ ಕ್ರಿಕೆಟ್ ಟೂನ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್.